ಡಾಕ್ಟರ್, ದಿನಕರ್ ಹೇಗಿದ್ದಾರೆ? ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಈ ಕುಂಕುಮ ಇಟ್ಟು ಹೊರಟೋಗ್ತೀನಿ. ನೋ ನೀಡ್ ಸರ್, ಹಿ ಈಸ್ ನೋ ಮೋರ್. ಏನ್ ಸರ್ ನೀವು ಹೇಳ್ತಾ ಇರೋದು? ಅವನು ಸತ್ತು ಹೋಗಿದ್ದಾನೆ. ವೆರಿ ಸಾರಿ ಸರ್, ವೆರಿ ವೆರಿ ಸಾರಿ ಸರ್. ನನ್ನಿಂದನೇ ಹೀಗಾಗಿದ್ದು. ಏನಾಯ್ತು ಅನಂತು? ಮೇಡಮ್, ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ನನ್ನ ಫಸ್ಟ್ ಮರ್ಡರ್ನ ಜೈಶಾಲಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಕನ್ಫರ್ಮಾ? ಡಾಕ್ಟ್ರೇ ಕನ್ಫರ್ಮ್ ಮಾಡಿದ್ದಾರೆ ಮೇಡಮ್. ಶವದ ಹತ್ರ ಆ ಚಾಣಕ್ಯ ಅಳ್ತಾ ಇದ್ದಾನೆ. ಗುಡ್, ವೆರಿ ಗುಡ್. ಮನೆಗೆ ಬಂದ್ಬಿಡು. ಓಕೆ ಮೇಡಮ್. ಏಯ್ ದಿವ್ಯಾ, ಇವಾಗ ಮಾಡೇ ಯಾಗನ ನಿನ್ಗೆ ಸಾಕ್ಷ್ಯಾಧಾರನೇ ಇಲ್ದಾಗೆ ಮಾಡಿದ್ದೀನಿ. ಸಾರಿ ಸರ್, ಅವನು ಸತ್ತು ಹೋಗಿರೋದಕ್ಕೆ ನಾಳೆ ಕೋರ್ಟಿಗೆ ಹೋಗೋವರೆಗೂ ನೀವು ಸೆಲ್ನಲ್ಲೇ ಇರಬೇಕಾಗತ್ತೆ. ಇಟ್ಸ್ ಓಕೆ ಇನ್ಸ್ಪೆಕ್ಟರ್, ಡೂ ಯೋರ್ ಡ್ಯೂಟಿ. ಕಾನ್ಸ್ಟೇಬಲ್, ಹಲೋ, ಶಶಿ, ಅಮ್ಮ ಶಶಿ, ಅಮ್ಮ ಶಶಿ, ಶಶಿ, ಅಮ್ಮ ಶಶಿ, ಅಮ್ಮ ಶಶಿ, ಶಶಿ ಏನಾಯ್ತಮ್ಮ? ಶಶಿ ಏನಾಯ್ತಮ್ಮ? ಶಶಿ, ಶಶಿ ಏನಾಯ್ತಮ್ಮ? ಏನಾಯ್ತಮ್ಮ? ಶಶಿ, 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 ಅಯ್ಯೋ ನಡಿ.
ಏನಾಯ್ತತ್ಗೆ? ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಕೆಳಗ್ ಬಿದ್ಬಿಟ್ಲು. ಮೂರ್ಛೆ ರೋಗ ಏನಾದ್ರೂ ಇದೆಯೇನೋ? ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ ಕೃಷ್ಣ? ಬೇಗ ಡಾಕ್ಟ್ರಿಗೆ ಫೋನ್ ಮಾಡು. ಶಶಿ, ಅಮ್ಮ, ಹಲೋ, ಏನ್ ಮಾಡ್ಬೇಕೋ ಗೊತ್ತಾಗ್ದೆ ದಿವ್ಯಾ ಗೊಂದಲದಲ್ಲಿದ್ದಾಳೆ. ಕೇಶವ ಸೈಲೆಂಟ್ ಆಗೋಗಿದ್ದಾನೆ ಮೇಡಮ್. ಶಶಿ ಪ್ರಜ್ಞೆ ತಪ್ಪಿದ್ದಾಳೆ. ಆ ಮನೇಲಿ ಎಲ್ರೂ ಭಯ ಪಡ್ತಾ ಇದ್ದಾರೆ. ಒಟ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಮೇಡಮ್. ಅಮ್ಮ ಶಶಿ, ಅಮ್ಮ ಶಶಿ, ಶಶಿ, ಈ ಘಟನೆ ನಾನು ಊಹಿಸಿದ್ದೆ ಅನಂತು. ಹೀಗೆ ನಡಿಬೇಕು ಅನ್ಕೊಂಡಿದ್ದೆ, ಹಾಗೆ ನಡೀತು. ಮೇಡಮ್, ನೀವು ಊಹಿಸೋಕ್ ಆಗದಿರೋ ಏಟ್ ಕೊಡ್ತಾ ಇದ್ದೀರಾ. ದಿವ್ಯಮ್ಮಂಗೆ ಉಸಿರಾಡಕ್ ಆಗದೆ ಇರೋ ತರ ಮಾಡಿದೀರಾ. ಕತ್ತಿ ಸಿಗ್ತಾ ಇದ್ದೀರಾ. ನನ್ ಜೊತೆ ಯುದ್ಧ ಅಂದ್ರೆ ಹೀಗೆ ಇರುತ್ತೆ ಅನಂತು. ಅವಳಿಗೆ ಅವತ್ತೇ ಹೇಳಿದ್ದೆ, ನಾನು ತುಫಾನ್ ಇದ್ದಾಗೆ ಅಂತ. ಈ ತುಫಾನಲ್ಲಿ ಎಲ್ಲರೂ ಕೊಚ್ಕೊಂಡು ಹೋಗ್ಲೇಬೇಕು. ಹಾಗಾದ್ರೆ ನೆಕ್ಸ್ಟ್ ಏನ್ ನಡೆಯುತ್ತೆ ಮೇಡಮ್? ಇದು ಜಸ್ಟ್ ಸ್ಯಾಂಪಲ್ ಮಾತ್ರನೇ. ತುಫಾನ್ ಬರೋಕ್ಕೂ ಮುಂಚೆ ಎಚ್ಚರಿಕೆ ಕೊಡ್ತಾರಲ್ಲ, ಅಂಥದ್ದು. ಅಸಲಿ ಸೈಕ್ಲೋನ್ ಮುಂದೆ ಇದೆ. ಮಾಮೂಲಿ ಸೈಕ್ಲೋನ್ ಅಲ್ಲ, ಮಹಾಪ್ರಳಯ.